ನಾನು ಜಿ ಕನ್ನಡ ಸರಿಗಮಪ ಸೀಸನ್ 20 ಸೆಮಿಫೈನಲಿಸ್ಟ್ ಹಾಗೆ ಕಾಣಿಸ್ಕೊಂಡಿದ್ದೆ. ಸೊ ಫಸ್ಟು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ವೀರ್ ಸಮರ್ಥ್ ಸರ್ಗೆ ನಿಜವಾಗ್ಲೂ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೊಡ್ಯೂಸರ್ ಕೃತ್ವಿಕ್ ಸರ್ ಹಾಗೂ ಮಂಜುನಾಥ್ ಸರ್, ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಐಡಿಯಾ ಇರಲಿಲ್ಲ, ಜಸ್ಟ್ ರಿಯಾಲಿಟಿ ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದಷ್ಟೇ. ಹಾಗೆ ಆಪರ್ಚುನಿಟಿ ಸಿಗ್ಬೋದು, ಶೋಸ್ ಎಲ್ಲ ಮಾಡ್ತಿದ್ವಿ, ಬಟ್ ಪ್ಲೇಬ್ಯಾಕ್ ಅಂತ ನನಗಿದು ಫಸ್ಟ್ ಎವರ್ ಸಾಂಗ್. ಸೊ ಆ ಸಾಂಗಿಗೆ ಪ್ರಮೋದ್ ಸರ್ ಬರೆದಿದ್ದಾರೆ ಅಂದರೆ ಅದು ಒಂದು ಖುಷಿ ವಿಷಯ ಇತ್ತು ನಮಗೆ. ಹಾಗೆ ಜೊತೆಗೆ ಅರ್ಮಾನ್ ಮಲಿಕ್ ಸರ್ ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಅಂದರೆ ನನ್ನ ಫಸ್ಟ್ ಸಾಂಗ್ಗೆ ಅವ್ರು ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಯಾರಿಗಾದರೂ ಸಿಂಗರ್ ಆದವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಹೇಳಬೇಕಂದ್ರೆ ನಾನು ತುಂಬ ಲಕ್ಕಿ. ಫಸ್ಟ್ ಸಾಂಗ್ಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ಲಿರಿಸಿಸ್ಟ್ ಕೂಡ, ಮತ್ತು ಕೋ ಸಿಂಗರ್ ಹಾಡಿದವರು ಕೂಡ ತುಂಬ ಅಂದರೆ ಒಳ್ಳೆ ಗಾಯಕರು ಸಿಕ್ಕಿದ್ದು ತುಂಬ ಖುಷಿ. ಯಾಕಂದರೆ ನಾನು ಫಸ್ಟ್ ಟೈಮ್, ಸೊ ನನಗೆ ಅದು ಪ್ಲೇಬ್ಯಾಕ್ ಅಂತ ಐಡಿಯಾ ಇರಲಿಲ್ಲ. ಸೊ ತುಂಬ ಕಲ್ತಿದ್ದೀನಿ ರೆಕಾರ್ಡಿಂಗ್ ಟೈಮಲ್ಲಿ. ಹಾಗೆ ವೀರ್ ಸಮರ್ಥ್ ಸರ್ಗೆ ತುಂಬ ಪೇಷನ್ಸಿಂದ ನನಗೆ ಪ್ರತಿಯೊಂದು ಲೈನು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಗ್ರೇಟ್ಫುಲ್ ಸರ್. ಯಾಕಂದರೆ ನಾವು ಶೋ ಅಲ್ಲಿ ಹಾಡೋದಕ್ಕೆ ಮತ್ತು ಪ್ಲೇಬ್ಯಾಕ್ ಅಲ್ಲಿ ಹಾಡೋದಕ್ಕೆ ಖುಷಿ ಬಹಳ ಇದೆ. ಇದು ನನ್ನ ಫಸ್ಟ್ ಸಿನಿಮಾ, ಹಾಗೆ ನನ್ನ 2 ಹಾಡುಗಳು, ಅದು ಕೂಡ ಎಲ್ಲರೂ ಹೇಳಿದಂತೆ ಕೆ ಕಲ್ಯಾಣ್ ಸರ್, ಪ್ರಮೋದ್ ಸರ್, ವೀರ್ ಸಮರ್ಥ್ ಸರ್, ಇಷ್ಟು ಒಳ್ಳೆ ಚಂದ ಹಾಡುಗಳು ನನಗೆ ಸಿಕ್ಕಿದ್ದು, ಈ 2 ಹಾಡುಗಳು ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ನನ್ನ ಲೈಫ್ ಟೈಮ್ ನಾನು ಫಿಲ್ ಮಾಡ್ತೀನಿ. ಎರಡು ಜಾನರ್, ಡಿಫ್ರೆಂಟ್ ಜಾನರ್, ಮಳೆಯಾಗೋ ಮೊದಲೇ ಹಾಗೂ ಬಣ್ಣದ ಬದುಕು. ತುಂಬ ಖುಷಿ ಇದೆ. ಇದಕ್ಕಿಂತ ಇನ್ನೂ ಬೆಟರ್ ವರ್ಡ್ ಇದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಸಖತ್ ಖುಷಿ ಇದೆ. ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು ಅಷ್ಟೇ. ನಮ್ಮ ಎಲ್ಲ ಹಾಡುಗಳು ಎನಾ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ, ದಯವಿಟ್ಟು ನೋಡಿ ಕೇಳಿ, ದಯವಿಟ್ಟು ಪ್ರೋತ್ಸಾಹಿಸಿ. ಎಲ್ಲರೂ ಹೊಸಬ್ರು, ಡೈರೆಕ್ಟರ್, ಪ್ರೊಡ್ಯೂಸರ್, ನಾವು ಆರ್ಟಿಸ್ಟ್ಗಳು ಸಾಕಷ್ಟು ಜನ 70 to 80% ಎಲ್ಲ ಹೊಸಬ್ರು, ಹೊಸ ತಂಡ. ದಯವಿಟ್ಟು ಪ್ರೋತ್ಸಾಹಿಸಿ. ಇದೇ ಜುಲೈ 3ನೇ ತಾರೀಕು ಬರ್ತಿದೆ ನಮ್ಮ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀರ್ ಸಮರ್ಥ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು ದಿಯಾ.